ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್ ನೋಡಿ, ಇದು ಫುಲ್ ಬೇಸಿಗೆಲಾದರೆ ಫುಲ್ ಎಲ್ಲ ಒಣಗೋಗಿತ್ತು. ಈ ಫೀಲ್ಡ್ ಏನಿದೆ ಆ ಫೀಲ್ಡ್ ತೆಂಗಿನ ತೋಟ ಅಲ್ಲ, ತೆಂಗಿನ ತೋಟಕ್ಕೆ ನೀರು ಇಡ್ತಾರೆ ಬಿಡಿ, ಚೆನ್ನಾಗಿದೆ ಅದು. ಈ ಫೀಲ್ಡೆಲ್ಲ ಫುಲ್ ಒಣಗೋಗಿತ್ತು ಗೈಸ್. ಇವಾಗ ಎಷ್ಟು ಹುಲ್ಲು ಬೆಳೆದಿದೆ ಅಂದರೆ ಸಖತ್ತಾಗಿ ಬೆಳೆದಿದೆ ಹಸುಗಳಿಗೆಲ್ಲ. ಇನ್ನು ತುಳಸಿ ಪಾಟ್ ನೋಡಿ, ನಮ್ಮದು ತುಳಸಿ ಪಾಟ್ ಒಡೆದೋಗಿತ್ತು, ಅದನ್ನು ತೆಗ್ದಾಕ್ಬಿಟ್ಟು ಬೀಜ ಮಾತ್ರ, ಅಂದರೆ ತುಳಸಿ ಗಿಡದಲ್ಲಿ ಒಂಥರ ಬೀಜ ಸೀಡ್ಸ್ ಇರ್ತಾವಲ್ಲ ಅವೆಲ್ಲ ಉದುರಿಸಿದ್ದೆ. ಎಷ್ಟೊಂದು ಸಸಿಗಳಾಗಿದ್ದಾವೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಎಲ್ಲನೂ ಗುಂಪಾಗಿ ಬೆಳೆದಿದ್ದಾವೆ ಗೈಸ್. ಇನ್ನೂ ತುಳಸಿ ಪಾಟ್ ತಂದು ಬೇರೆದೊಂದು ಹಾಕ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಎಷ್ಟು ಹುಲ್ಲು ಬಂದಿದೆ ಅಂದರೆ ಸೀಮೆ ಹಸುಗಳು ಮಾತ್ರ ಇಲ್ಲೇ ಇರ್ತವೆ. ಎಲ್ಲನೂ ಒಂದು 15-20 ಸೀಮೆ ಹಸನೇ ಇರ್ತವೆ ಗೈಸ್ ಇಲ್ಲಿ. ಮೇಕೆ, ಸೀಮೆ ಹಸ, ಕರು ಎಲ್ಲನೂ ಇಲ್ಲೇ ಮೇಯ್ಕೊಂಡಿರ್ತವೆ. ಪಾಪ ಬೇಸಿಗೆಲ್ಲ ಅವು ಎಲ್ಲಿ ಹೋಗ್ತಿದ್ವು ಅಂತಲೇ ಗೊತ್ತಿಲ್ಲ. ಬಟ್ ಇವಾಗ ಚೆನ್ನಾಗಿಲ್ಲ, ಇಲ್ಲೇ ಮೇಯ್ತಾ ಇರ್ತವೆ, ಇಲ್ಲೇ ಇರ್ತವೆ ಒಂದು ಸಾಯಂಕಾಲದವರೆಗೂ. ಇನ್ನು ನಾನು ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಇವತ್ತು ಗುರುವಾರ ಗೈಸ್, ಇಷ್ಟೊತ್ತಾದರೂ ಇವತ್ತು ಪೂಜೆ ಮಾಡಿಲ್ಲ. ಸೊ ಅದಕ್ಕೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಇನ್ನೇನು ಎಲ್ಲ ಕೆಲಸ ಮಾಡಿದ್ದೀನಿ. ನೆಲ ಒಂದು ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಇನ್ನು ಕೆಲಸ ಮುಗೀತು ಸ್ನಾನಕ್ಕೆ ಹೋಗೋಣ ಅಂತ ಇದ್ದೆ, ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂತು. ನೋಡ್ತಾ ಇದ್ದೀನಿ ಗೈಸ್, ಇದನ್ನು ನಾನು ಬುಕ್ ಮಾಡಿದ್ದಲ್ಲ. ಮೊನ್ನೆ ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡು ಅವ್ರ ಅಡ್ರೆಸ್ ಚೇಂಜ್ ಮಾಡಿದೆ, 1-2 ಆರ್ಡರ್ಸ್ ಬುಕ್ ಮಾಡ್ಕೊಂಡಿದ್ದಾರೆ ಅಂತ. ಇದು ಅವ್ರದ್ದೇ. ಅವ್ರ ಜೊತೆ ಕಾಲಲ್ಲಿ ಮಾತಾಡ್ತಾ ಓಪನ್ ಮಾಡ್ತಾಯಿದ್ದೀನಿ. ಅವ್ರು ಅನ್ಬಾಕ್ಸ್ ಮಾಡಿ ಹೇಗಿದೆ ನೋಡೋಣ ಅಂದಿದ್ದಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ಇದು ಜ್ಯುವೆಲ್ರಿ ಬಾಕ್ಸ್ ಗೈಸ್. ನೋಡಿ, ನಾನು ನೋಡಿ ಇದೇನಿದು ನಾರ್ಮಲಾಗಿ ಇದೆಯಲ್ಲ ಅಂತ ಅಂದ್ಕೊಂಡೆ. ಬಟ್ ಒಳಗಡೆ ಓಪನ್ ಮಾಡಿ ನೋಡಿದಾಗೆ ಗೊತ್ತಾಗಿದ್ದು ಯಾವ ಥರ ಇಟ್ಕೊಳ್ಳೋದು ಅಂತ. ತುಂಬ ಟೈಟ್ ಇದೆ, ಕ್ವಾಲಿಟಿನೂ ಇದೆ, ಚೆನ್ನಾಗಿದೆ ಗೈಸ್. ಎಲ್ಲ ಚಿಕ್ಕದು ಓಲೆಗಳೆಲ್ಲ ಇಟ್ಕೊಳ್ಳೋಕ್ಕೆ. ಇವಾಗ ನಾವು ಜುಮ್ಕಿ ಆಮೇಲೆ ಅಂದರೆ ಸಣ್ಣ ಓಲೆ ಎಲ್ಲ ತೊಗೊಂಡಿರ್ತೀವಲ್ಲ, ಎಲ್ಲ ಮೆಸ್ಸಪ್ ಆಗಿ ಹೋಗಿರುತ್ತೆ ಒಂದೇದ್ರಲ್ಲೇ ಹಾಕ್ಕೊಂಡ್ರೆ. ಈ ಥರದ್ದೊಂದು ಬಾಕ್ಸ್ ತೊಗೊಂಡ್ರೆ ಒಂದೊಂದು ಸೆಟ್ ಒಂದೊಂದ್ರಲ್ಲಿ ಹಾಕ್ಕೋಬೋದು. ಜುಮ್ಕಿ ಆ ಥರದ್ದೆಲ್ಲ ದೊಡ್ಡದೆಲ್ಲ ಒಂದೊಂದು ಜೋಡಿ ಹಿಡಿಯುತ್ತೆ. ಇನ್ನು ಚಿಕ್ಕದಾದರೆ ಒಂದು 4-5 ವಾಲೆ ಹಿಡಿತವೆ ಗೈಸ್ ಇದರಲ್ಲಿ. ನೋಡಿ, ಈ ಥರ ಅವರು ನಾರ್ಮಲಾಗಿ ಉದ್ದುದಾಗ ಕೊಟ್ಟಿದ್ದಾರೆ. ಈ ಥರದ್ದು ಬಾಗಿಲು ಡೋರ್ ಥರ ಗೈಸ್, ಇದು ಒಂದು ಅಡ್ಡ, ಒಂದು ಬಾಕ್ಸ್ ಟೈಪು ನಾವು ಈ ಥರ ಅರೇಂಜ್ ಮಾಡ್ಕೋಬೇಕು. ನೋಡಿ, ಟೋಟಲ್ ಈ ಕಡೆ 6, ಈ ಕಡೆ 6 ಇದ್ದಾವೆ. 36 ಇದ್ದಾವೆ ಗೈಸ್. 36 ಇರಬೇಕು. ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ಓಲೆ ಕೈಗೆ ಇಟ್ಟ ತಕ್ಷಣ ಸಿಗೋ ಥರ ಚೆನ್ನಾಗಿದೆ ಅಲ್ವಾ? ಒಂಥರ ಡಿಫ್ರೆಂಟಾಗಿದೆ. ನಾವೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹುಡುಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಎಲ್ಲಾದರೂ ಫಂಕ್ಷನ್ಸ್ಗೆಲ್ಲ ಹೊರಟಾಗ ಈ ಎಲ್ಲ ಹುಡ್ಕೋ ಕೆಲಸ ಇರೋದಿಲ್ಲ. ಈ ಥರದ್ದಿದ್ರೆ ಯಾವ್ದು ಬೇಕೋ ಅದನ್ನು ಬೇಗ ಪಿಕ್ ಮಾಡಿಕೊಂಡು ಓಲೆ ಹಾಕ್ಕೊಂಡು ಹೋಗ್ಬೋದು. ಇದು ಓಲೆ ಸೆಟ್ ಮಾತ್ರನೇ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೂ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಈ ಥರ ಬಾಕ್ಸ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಖಂಡಿತ ಸೆಂಡ್ ಮಾಡ್ತೀನಿ ಗೈಸ್. ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಅಡುಗೆ ಮಾಡಬೇಕು. ಇನ್ನೂ ಅಡುಗೆ ಆಗಿಲ್ಲ, ಆಲ್ರೆಡಿ 8 o'clock ಆಗಿದೆ. ಇವತ್ತು ಇಷ್ಟು ದಿನ 7:30-8 ಗಂಟೆಗೆಲ್ಲ ಊಟನೇ ಮುಗಿಸ್ತಾ ಇದ್ವಿ. ಬಟ್ ಇವತ್ತು 8 ಗಂಟೆ ಆದರೂ ಅಡುಗೆನೇ ಮಾಡಿಲ್ಲ. ಏನು ಮಾಡೋದ ಅನ್ನೋದೇ ಒಂದು ಕನ್ಫ್ಯೂಷನಲ್ಲೇ ಒಂದು 1/2 hour ಕಳೆದೋಯ್ತು. ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ಏನು ಅಡುಗೆ ಮಾಡಲಿ ಅಂತೇಳಿ. ಬಟ್ ಇವತ್ತು ಏನು ಅಡುಗೆ ಮಾಡಲಿ ಅಂತಲೇ ಯೋಚನೆ ಮಾಡೋದೇ ಸಾಕಾಗೋಗಿದೆ. ತರಕಾರಿ ಇದೆ, ಬೀಟ್ರೂಟ್ ಇದೆ, ಏನು ಮಾಡಲಿ ಅನಿಸ್ತಾ ಇದೆ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಏನೋ ಒಂದು ಮಾಡು ಅಂತಾರೆ. ಹೆಣ್ಮಕ್ಳಿಗೆ ತಲೆನೋವೇ ಇದೆ ನೋಡಿ, ಏನು ಅಡುಗೆ ಮಾಡಲಿ ಇದೇ ಒಂದು ಯೋಚನೆ ಆಗೋಗಿದೆ. ಸ್ವಲ್ಪ ತರಕಾರಿ ಇದೆಯಲ್ಲ, ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಅಕ್ಕಿ ಹಿಟ್ಟಿದೆ, ಹಿಟ್ಟೆ ಕಲಿಸ್ಬಿಟ್ಟು ನೀರು ದೋಸೆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ, ತರಕಾರಿ ಪಲ್ಯನ ಏನು ಬೇಯಿಸೋದಿಲ್ಲ, ಅಂದರೆ ನಾರ್ಮಲಾಗಿ ರುಬ್ಕೊಳ್ಳಲ್ಲ, ಹಾಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಪಲ್ಯಕ್ಕೆ. ಆಮೇಲೆ ನೀರು ದೋಸೆ ಥರ ಮಾಡ್ತೀನಿ ಗೈಸ್, ಅಷ್ಟೇ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇನ್ಸ್ಟಂಟಾಗಿ ಬೇಗ ಕ್ವಿಕ್ಕಾಗಿ ಆಗೋ ಥರ. ಇಬ್ಬರೇ ಇರೋದು, ಹೇಮಂತನೂ ಊರಿಗೆ ಹೋಗ್ಬಿಟ್ಟಿದ್ದಾನೆ. ಇಬ್ಬರಿಗೆ ಏನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆಯಿಂದನೂ ರೈಸೇ ತಿಂದಿರೋದು, ಅದಕ್ಕೆ
ಇವಾಗ ಸ್ವಲ್ಪ ರಾಗಿ ಗೋಧಿ ಆಮೇಲೆ ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಮಾಡಿರೋದು. ಬಟ್ ಗೋಧಿ ಅಕ್ಕಿ ಆಮೇಲೆ ರಾಗಿದು ದೋಸೆ ಮಾಡ್ಕೊಂಡು ತಿಂದಿದ್ದೀನಿ. ಬಟ್ ಜೋಳದಲ್ಲಿ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವ ಥರ ಬರುತ್ತೆ ಏನೋ, ಬನ್ನಿ ನಿಮಗೂ ತೋರಿಸ್ತೀನಿ. ಚೆನ್ನಾಗಿ ಬಂದರೆ ಖಂಡಿತ ಹೇಳ್ತೀನಿ, ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಹೇಳೋಕ್ಕೆ ಹೋಗೋದಿಲ್ಲ, ಮುಂಚೆನೇ ಹೇಳ್ಬಿಡ್ತೀನಿ ಚೆನ್ನಾಗಿಲ್ಲ ಏನೂ ಟ್ರೈ ಮಾಡಬೇಡಿ ಅಂತ. ನೋಡೋಣ ಹೇಗಿರುತ್ತೆ ಅಂತ. ಗೈಸ್ ಇಷ್ಟಿಷ್ಟೇ ತರಕಾರಿ ತಗೊಂಡಿದ್ದೀನಿ, ಸ್ವಲ್ಪನೇ ಅಲ್ವಾ. ಸ್ವಲ್ಪ ಬೀನ್ಸು, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಗೈಸ್. ಇದು ಸಪ್ರೇಟಾಗೆ ಬೇಯಿಸ್ಕೊತಾ ಇದ್ದೀನಿ. ಇವು 3 ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ ಗೈಸ್. ಈಗ ಒಗ್ಗರಣೆ ಹಾಕೊಳ್ಳೋಣ. ಇದು ತರಕಾರಿ ಎಲ್ಲ ಬೆಂದಿದೆ ನೋಡಿ. ಈಗ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಬೆಳ್ಳುಳ್ಳಿ ಹಚ್ಕೊಂಡಿದ್ದೀನಿ. ಇದರಲ್ಲೇ ಪಲ್ಯ ಮಾಡಿಬಿಡ್ತೀನಿ ಗೈಸ್, ಸ್ವಲ್ಪನೇ ಅಲ್ವಾ. ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿನೂ ಹಾಕ್ತಾಯಿದ್ದೀನಿ ಗೈಸ್. ಅಡುಗೆ ಮಾಡ್ತಾ ಕರೆಂಟೇ ಹೋಗ್ಬಿಡ್ತು. ಈಗ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಸೂರಿ ಮೆಂತಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಇದರಲ್ಲೇ ಸ್ವಲ್ಪ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ತೀನಿ ಗೈಸ್. ಇಲ್ಲಿ ಹುಳಗಳೆಲ್ಲ ಬರ್ತಾ ಇದ್ದಾವೆ, ಅದಕ್ಕೆ ಸ್ವಲ್ಪ ದೂರದಿಂದ ಹಿಡಿತಾ ಇದ್ದೀನಿ. ಅಂದರೆ ಮಳೆ ಬರೋ ಥರ ಇತ್ತಾ, ಮಧ್ಯಾಹ್ನ ಸ್ವಲ್ಪ ಮಳೆ ಬಂದು ಬಿಡ್ತು, ಹಾಗಾಗಿ ಸ್ವಲ್ಪ ಹುಳ ಕಾಟ. ಇದೊಂಚೂರು ಫ್ರೈ ಆದಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊತೀನಿ ಗೈಸ್. ಅದು ಫುಲ್ಲು ಬೆಂದರೆ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದು ಒಂದು ಸ್ವಲ್ಪ ಅರ್ಧನೇ ಬೇಯಬೇಕು ಗೈಸ್. ಇದು ಫ್ರೈ ಆಗಿದೆ, ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ರೀ ಎಲ್ಲ ಕಡೆನೂ ಹೋಗಿದ್ಯಾ ಕರೆಂಟು? ಎಲ್ಲೂ ಇಲ್ವಾ? ಏನು ಮಾಡ್ತಾಯಿದ್ದೀರಾ? ಮಲ್ಕೊಂಡಿದ್ದೀರಾ? ನೋಡಿ ನಮ್ಮ ಮನೆಯವ್ರ ಕತೆ. ಯಾಕೆ ಕರೆಂಟ್ ಹೋದರೆ ಮಲ್ಕೊಳ್ಳೋದಾ? ಟಿ ವಿ ನೋಡ್ತಾ ಇದ್ರು ಇಷ್ಟೋ ತನಕ, ಕರೆಂಟ್ ಹೋದ ತಕ್ಷಣ ಮಲ್ಕೊಬಿಟ್ಟವ್ರೆ. ಎಲ್ಲ ಕಡೆ ಹೋಗಿದೆ ಗೈಸ್. ಇವತ್ತು ಗುರುವಾರ, ಪೂಜೆನೂ ಆಗಿದೆ ಆಲ್ರೆಡಿ. ಪೂಜೆ ಆಗಿರೋದ್ರಿಂದ ಮನೆಯಲ್ಲಿ ಫುಲ್ ಬೆಳಕು ಗೈಸ್, ದೀಪ ಹಚ್ಚಿರೋದಕ್ಕೆ. ಇವತ್ತು ಕತ್ಲಲ್ಲೇ ಅಡುಗೆ ಮಾಡೋ ಪರಿಸ್ಥಿತಿ ಬರುತ್ತೋ ಏನೋ ನೋಡಬೇಕು. ಫುಲ್ ಕತ್ಲು ಗೈಸ್, ಏನೂ ಕಾಣ್ತಾ ಇಲ್ಲ ಹೊರಗಡೆ ಇಲ್ಲ. UPS ಹಾಕಿಸ್ಕೊಂಡಿರೋರು ಮನೇಲಿ ಅಷ್ಟೇ ಬೆಳಕು, ನಮ್ಮ ಥರ ಇರೋರ ಮನೇಲೆಲ್ಲ ದೀಪದ ಬೆಳಕು. ಚಾರ್ಜ್ ಬಲ್ಪ್ ಒಂದು ತಗೋಬೇಕು ಗೈಸ್. ಈ ಥರ ಅಂದರೆ ರೇರ್, ಕರೆಂಟೆಲ್ಲ ಹೋಗೋದಿಲ್ಲ, ಕರೆಂಟ್ ಹೋದಾಗ ಯೂಸ್ ಆಗುತ್ತೆ, ಜಾಸ್ತಿ ಏನು ಕರೆಂಟ್ ಹೋಗಲ್ಲ ಗೈಸ್. 6 ತಿಂಗಳಿಗೂ 3 ತಿಂಗಳಿಗೂ ಒಂದ್ಸಲ ಕರೆಂಟ್ ಹೋಗುತ್ತೆ ಅಷ್ಟೇ. ಹಾಗಾಗಿ ಅದ್ರ ಮೇಲೆ ಏನು ತಗೋಬೇಕು ಅಂತ ಏನು ಅನಿಸಲ್ಲ. ಅರ್ಧ ಈರುಳ್ಳಿನೂ ಫ್ರೈ ಆಗಿದ್ದಾವೆ. ಈಗ ಟೊಮೊಟೊನೂ ಹಾಕೊಂಬಿಡೋಣ. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ತೀನಿ, ಇಲ್ಲಾಂದರೆ ಕ್ಯಾಪ್ಸಿಕಮ್ ಎಲ್ಲ ಫುಲ್ ಬೀಳುತ್ತೆ. ಈಗ ಕ್ಯಾಪ್ಸಿಕಮ್ ಗೈಸ್, ಊರ ಕಡೆ ಎಲ್ಲ ಬೆಳ್ದಿಂಗ್ಳ ಊಟ, ಆಮೇಲೆ ಬೆಳ್ದಿಂಗ್ಳ ಅಡುಗೆ ಅಂತ ಹೇಳಿ ಚಂದ್ರನ ಬೆಳಕಲ್ಲಿ ಮಾಡ್ತಾ ಇರ್ತಾರೆ, ಹಾಗೆ ದೀಪದ ಬೆಳಕಲ್ಲಿ ಮಾಡ್ತಾ ಇರ್ತಾರೆ. ನಾನು ನೋಡಿ ಮೊಬೈಲ್ ಟಾರ್ಚ್ ಬೆಳಕಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ, ಕತ್ಲಲ್ಲೇ ಅಡುಗೆ ಮಾಡೋ ಹಾಗಾಯಿತು ಇವತ್ತು. ಟಾರ್ಚ್ ಬೆಳಕಲ್ಲಿ ಹಾಗೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಹುಳ ಇಲ್ಲ ಗೈಸ್. ಈ ಗೋಡೆ ತುಂಬ ಈ ಚಿಕ್ಕ ಪುಟ್ಟದ ಹುಳಗಳೆಲ್ಲ ಅಂಟ್ಕೊಂಡ್ಬಿಟ್ಟಿರೋದು. ಬಟ್ ಇವತ್ತು ಹುಳ ಬಂದಿಲ್ಲ. ನಾನು ಒಂದೇ ವಿಂಡೋ ಓಪನ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ಬಂದುಬಿಡ್ತಾವೋ ಅಂತ ಹೇಳಿ. ನಮ್ಮ ಕಷ್ಟ ಅರ್ಥ ಮಾಡಿಕೊಂಡೇ ಪಾಪ ಅವು ಬರ್ದಂಗೆ ಆಗಿದ್ದಾವೆ.
ಎರಡು ಕಿಟಕಿ ತೆಗೆದ್ರೆ ನೀಟಾಗಿ ಸ್ಟವ್ನು ಉರಿಯೋದಿಲ್ಲ, ಜಾಸ್ತಿ ಗಾಳಿ ಅಲ್ವಾ. ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೋಣ. ಗೈಸ್ ಕತ್ಲಿರೋದ್ರಿಂದ ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ. 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗೈಸ್. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲೈಟಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಅಷ್ಟು ಅಂದರೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋದು ಗೈಸ್. ಅಷ್ಟೇ, ಪಲ್ಯ ರೆಡಿ. ಇನ್ಸ್ಟಂಟಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ನೀರೇನು ಜಾಸ್ತಿ ಹಾಕ್ಕೊಂಡಿಲ್ಲ ಗೈಸ್. ಫಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕಿ ಅಂದರೆ ಬೇಡವಾ? ಜೋಳದ ಹಿಟ್ಟು ಹಾಕ್ಲಾ? ಯಾವುದು ಬೇಡ, ಸಾಕಷ್ಟು ಮಾಡು. ನಾನು ಜೋಳದ ಹಿಟ್ಟು ರಾಗಿ ಹಿಟ್ಟು ಹಾಕೋಣ ಅಂದ್ಕೊಂಡೆ. ಸಾಕು ಮಾಡು. ಅಷ್ಟೇ ಸಾಕಾ? ಬರೀ ಅಕ್ಕಿ ದೋಸೆನ ಒಯ್ತಾ ಇದ್ನಲ್ಲ, ಗೋಧಿ ಹಿಟ್ಟು ಮಿಕ್ಸೇ ಮಾಡ್ಕೋತಾ ಇರಲಿಲ್ಲ ನಾನು. ಎಲ್ಲ ಮಿಕ್ಸ್ ದೋಸೆ ಮಾಡೋಣ ಅಂದ್ಕೊಂಡು ಹೇಳಿ ಮಾಡು, ನಿಮ್ಗೆ ಯಾವ್ದು ಇಷ್ಟ ಬರ್ತೈತೆ ಅದು ಮಾಡು. ಗೈಸ್ ಮನೆಗೆ ಹಿಂಗೆ ಗೈಸ್, ಒಂದು ಎಕ್ಸ್ಟ್ರಾ ಏನು ಮಾತಾಡಂಗೆ ಇಲ್ಲ ಇವರಿಗೆ. ಹೋಗ್ಲಿ ಬಿಡಿ, ಅಕ್ಕಿ ದೋಸೆನೇ ಮಾಡ್ತೀನಿ. ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ಅಂದರೆ ನನ್ನೇನು ಕೇಳ್ತೀಯಾ ಅಂತಾರೆ ಹಿಂಗೆ. ಈ ಕಡೆ ಪಲ್ಯನೂ ಬೇಯ್ತಾ ಇದೆ. ಪಲ್ಯ ಘಮ ಘಮ ಅಂತ ಇದೆ ಗೈಸ್. ಆಲ್ರೆಡಿ ಬರ್ತಾ ಇತ್ತಾ ನಿಮಗೆ ಸ್ಮೆಲ್? ಗೈಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ಹಿಟ್ಟನ್ನು ಕಲಸಿ ಪಲ್ಯನೂ ರೆಡಿ ಇದೆ. ಇನ್ನು ಕರೆಂಟ್ ಬಂದಮೇಲೆ ಒಂದೇ ಸಲ ಊಟ ಮಾಡುವಾಗ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಎತ್ತಿಟ್ಟಿದ್ದೀನಿ ಗೈಸ್. ಎಲ್ಲೂ ಕರೆಂಟ್ ಇಲ್ಲ ನೋಡಿ, ಫುಲ್ ಕತ್ಲೆ. ಆ ಸೈಡ್ ಇದೆ ಕರೆಂಟು, ನಮ್ಮ ಏರಿಯಾದಲ್ಲಿ ಇಲ್ಲ ನೋಡಿ. ಪಕ್ಕದ ರೋಡಲ್ಲಿ ಇದೆ ಗೈಸ್, ನಮ್ಮ ರೋಡಲ್ಲಿ ಇಲ್ಲ. ಈ ಕಡೆ ಎಲ್ಲ ಇಲ್ಲ, ಈ ಕಡೆ ಎಲ್ಲ ಫುಲ್ ಕತ್ಲು. ಆ ಕಡೆ ಮಾತ್ರ ಇದೆ, ಚೆನ್ನೈಕನಪಳ್ಳಿ ಸೈಡ್ ಇದೆ, ನಮ್ಮ ಏರಿಯಾದಲ್ಲಿ ಇಲ್ಲ ಗೈಸ್. ಫುಲ್ ಕತ್ಲೆ. ಆದರೂ ಒಂಥರ ಚೆನ್ನಾಗಿದೆ. ಕತ್ಲೆಲ್ಲೂ ಒಂದು ಸ್ವಲ್ಪ ಸೈಲೆಂಟಾಗಿರುತ್ತೆ. ಬಟ್ ಇಲ್ಲಿ ರೋಡ್ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಮನೆ ಕಡೆಯಿಂದನೇ ಹೋಗ್ತಿದ್ದಾವೆ ಎಲ್ಲ ಗಾಡಿ, ಅದಕ್ಕೆ ಸ್ವಲ್ಪ ಸೌಂಡು. ಇಲ್ಲ ಅಂದಿದ್ರೆ ಸೈಲೆಂಟಾಗಿರೋದು ಗೈಸ್. ಯಾವುದೋ ಹೊಲದಲ್ಲಿದ್ದೀವಿ, ಯಾವುದೋ ಅಂದರೆ ಊರು ಬಿಟ್ಟು ಊರಿಂದ ಆಚೆ ಸೈಲೆಂಟಾಗಿದೆ ಅನ್ನೋ ಥರ ಇರೋದು. ಬಟ್ ಸ್ವಲ್ಪ ಅದು ರೋಡ್ ಕ್ಲೋಸ್ ಆಗೋವರೆಗೂ ಅಷ್ಟೇ ಗೈಸ್. ಕರೆಂಟ್ ಬಂತು. ಇನ್ನೇನು ಕರೆಂಟ್ ಬರಲ್ಲ ಅಂತ ಹೇಳಿ ಗ್ಯಾಸ್ ಎಲ್ಲ ಆಫ್ ಮಾಡ್ಕೊಂಡು ಜಸ್ಟ್ ಹೋಗಿ ಕೂತ್ಕೊಂಡಿದ್ದೆ, ಆವಾಗಲೇ ಕರೆಂಟ್ ಬಂತು. ಕರೆಂಟ್ ಬಂದಾಗಿದೆ ನೋಡಿ. ಒಂದು ಕಡೆ ದೋಸೆ ಮಾಡ್ತಾಯಿದ್ದೀನಿ, ಒಂದು ಕಡೆ ಗಂಜಿ ಕಾಯಿಸ್ತಾ ಇದ್ದೀನಿ. ಎರಡೂ ಕೆಲಸ ಇನ್ನೇನು ನಿಂತ್ಕೊಂಡೇ ಇರ್ತೀನಲ್ವಾ, ಎರಡು ಕಡೆ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಇವತ್ತು ಆಲ್ರೆಡಿ 9 ಗಂಟೆ ಗೈಸ್. ನಮ್ಮ ಮನೆಯವ್ರು ನಿದ್ದೆನೇ ಹೋಗ್ಬಿಟ್ಟವ್ರೆ ಆಲ್ರೆಡಿ. ಎಬ್ಸ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳ್ತಾರಲ್ವಾ, ಅದಕ್ಕೆ ಸ್ವಲ್ಪ ಬೇಗ ಮಲ್ಕೋತೀವಿ. ಮುಂಚೆ ಆದರೆ 10-11 ಗಂಟೆ ಎಲ್ಲ ಆಗೋದು ಮಲ್ಗೋಕ್ಕೆ. ಬಟ್ ಇವಾಗ ಏನಿಲ್ಲ, ಸ್ವಲ್ಪ ಬೇಗ ಮಲಗ್ತೀವಿ. ಯಾಕೋ ಈ ದೋಸೆ ಎದ್ದೇಳೋಕ್ಕೆ ಸತಾಯಿಸ್ತೈತೆ. ಒಂದೊಂದು ಹಂಗೆ, ಒಂದೊಂದು ಚೆನ್ನಾಗಿ ಎದ್ದೇಳ್ತವೆ, ಒಂದೊಂದು ದೋಸೆ ಎದ್ದೇಳೋಕ್ಕೆ ಅಳಿತವೆ. ಗೋಧಿ ಹಿಟ್ಟು ಹಾಕಿರೋದಕ್ಕೆ ನೋಡಿ ಗೈಸ್ ಕಪ್ಪಗಾಗಿದೆ. ಬರೀ ಅಕ್ಕಿ ಹಿಟ್ಟಾದರೂ ಎದ್ದೇಳುತ್ತೆ. ನಾನು ಪ್ಯಾನಲ್ಲೇ ನೀರು ದೋಸೆನೂ ಅಷ್ಟೇ ಪ್ಯಾನಲ್ಲೇ, ನಾರ್ಮಲಾಗಿ ಅಕ್ಕಿ ನೆನೆಸಿ ಹಾಕ್ತೀವಲ್ಲ ಆ ದೋಸೆನೂ ಪ್ಯಾನಲ್ಲೇ ಮಾಡೋದು. ಒಂದು ಸ್ವಲ್ಪ ಯಾಮಾರ್ಬಿಟ್ರೆ ಇದು ಗಂಟಾಗಿ ಹೋಗ್ಬಿಡುತ್ತೆ ಗಂಜಿ. ಸ್ವಲ್ಪ ಯಾಮಾರ್ಬಿಟ್ರೆ ಇದು ಸೀದೋಗ್ಬಿಡುತ್ತೆ.
ನೋಡಿ ಹೆಣ್ಮಕ್ಳು ಎಷ್ಟು ಕಡೆ ಗಮನ ಇಡಬೇಕು ಅಡುಗೆ ಮಾಡುವಾಗ ಅಂತ. ಜಾಸ್ತಿ ತೆಳ್ಳಗೂ ಅಲ್ಲ ಜಾಸ್ತಿ ಗಟ್ಟಿಗೂ ಅಲ್ಲ, ಹಂಗೆ ಮಾಡ್ಕೋಬೇಕು. ಅಷ್ಟೇ, ಕ್ಲೋಸ್ ಮಾಡಿಬಿಟ್ರೆ ಇನ್ನು ಬೆಂದಾದ್ಮೇಲೆ ಓಪನ್ ಮಾಡಿ ತಿರ್ಬೇಕದು. ಇದು ನೋಡಿ ಗೈಸ್ ಹೆಂಗೆ ಕುದೀತಾ ಐತೆ. ಇನ್ನು ನಮ್ಮ ಮನೆಯವ್ರಿಗೆ ಎಬ್ಸ್ಬಿಟ್ಟು ತಿನ್ನಕ್ಕೆ ಕೊಡಬೇಕು ಗೈಸ್, ಬಿಸಿ ಬಿಸಿದು. ಅವ್ರು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನಿದ್ದೆ ಹೋಗ್ಬಿಡ್ತಾರೆ. ರೀ ಹೇಗಿದೆ ಊಟ? ಸೂಪರ್. ಚೆನ್ನಾಗಿದೆಯಾ? ಕಾಂಬಿನೇಷನ್ ಚೆನ್ನಾಯ್ತಾ? ಸೂಪರ್ ಆಗಿದೆ. ಹೌದಾ? ಥ್ಯಾಂಕ್ ಯು ಗೈಸ್. ಊಟ ಎಲ್ಲ ಮುಗೀತು, ಇನ್ನೇನು ಮಲ್ಕೊಳ್ಳೋದೆ. ನಮ್ಮನೆಯವ್ರು ವೀಡಿಯೋ ಮಾಡುವಾಗ ಫ್ಯಾನ್ ಹಾಕ್ತಾರೆ ನೋಡಿ ಗೈಸ್. ಮಾತಾಡೋದು ಹೆಂಗೆ ಕೇಳಿಸುತ್ತೆ? ಮಲಗಿದ್ರೆ ಮಲ್ಗಕ್ಕೆ ಬಿಟ್ಬಿಡ್ಬೇಕು. ಸೊ ಅದಕ್ಕೆ ಅವರು ಫ್ಯಾನ್ ಹಾಕ್ಕೊಂಡು ಬೇಗ ನಿದ್ದೆ ಮಾಡಿಬಿಡೋಣ ಅನ್ನೋ ಒಂದು ಸ್ಕೀಮಲ್ಲಿದ್ದಾರೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿಂದ ವ್ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.